ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ರ್ಯಾಂಕ್ ಹೋಲ್ಡರ್ಸು ಇರ್ತಾರೆ, ಮತ್ತೆ ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆದವರು ಇರ್ತಾರೆ. ಯಾರಾದ್ರೆ ಇಲ್ಲಿ ನಿಮಗೆಲ್ಲ ಒಂದು ಚಿಕ್ಕದಾದಂಥ ಒಂದು ಟೆಸ್ಟ್ ಕೊಡೋಣ ಅಂತ ಹೇಳಿ ಒಬ್ಬ ಇಲ್ಲೇ NR ಕಾಲೋನಿಲಿ ಬಸ್ ಸ್ಟ್ಯಾಂಡಲ್ಲಿ ಬೆಳಿಗ್ಗೆ ₹1 ಕೊಡಿ, ಸಾಯಂಕಾಲ ₹2 ತಗೊಳ್ಳಿ, ಬೆಳಿಗ್ಗೆ ₹1 ಕೊಡಿ, ಸಾಯಂಕಾಲ ₹2 ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ನೋಡಿದೆ, ಯಾರೋ ಅವನೋ ಗೊತ್ತಿಲ್ಲ, ಎಂಥದ್ದು ಇಲ್ಲ, ಯಾವ ದೇಶದವನೋ, ಎಲ್ಲಿ ಅವನೋ, ಯಾವ ಪ್ರಾಂತ್ಯದವನೋ ಏನೋ ಗೊತ್ತಿಲ್ಲ, ಜಾಸ್ತಿ ಆಗಿ ದುಡ್ಡು ಕೊಡೋದು ಅಂತ ಚಿಲ್ಲರೆ ಎಲ್ಲ ನೋಡಿದೆ ಜೋಬಲ್ಲಿ. ಈ ಊಟ ಏನು ನಡೀತು? ಅನ್ಲೆಸ್ ಯು ರೀಡ್ ದಿ ಸ್ಮಾಲ್ ಪ್ರಿಂಟ್ ಯು ಆರ್ ಆಲ್ವೇಸ್ ಇನ್ ಟ್ರಬಲ್ ಅನ್ನೋಂತಹದ್ದು. ಆಗಲೇ ನರಸಿಂಹಮೂರ್ತಿಗಳು ಮಾತಾಡ್ತಾ ಪೂರ್ಣದ ಬಗ್ಗೆ, ಪೂರ್ಣವಾದ ಪೂರ್ಣಗಳನ್ನು ಮಾತಾಡ್ತಾ ಇದ್ರು. ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿರುವಂಥದ್ದು ಹಬ್ಬದ ಮಾರನೇ ದಿವಸ ಆ ಹೂರ್ಣ ತಿಂದು ಯಾವ ಮಟ್ಟಕ್ಕೆ ನಿದ್ದೆ ಬಂದಿರತ್ತೆ. ನಮ್ಮದೇ ಬೇರೆ ಪೂರ್ಣ ಮದಹ, ಅದು ಪೂರ್ಣ ತಿಂದಂತಹ ಮದ, ಅದು ಆ ನಿದ್ದೆ ಪೂರ್ಣ ಮದಹ. ಪೂರ್ಣ ಹೇಗಿರುತ್ತೆ? ಪೂರ್ಣ ಮದ ಮೆದುವಾಗಿರುತ್ತೆ. ಅದು ಪೂರ್ಣ ಮದಹ ಪೂರ್ಣಮಿದಂ ಪೂರ್ಣ ಪೂರ್ಣ ವಿದಕ್ಷತೆ. ಆ ಪೂರ್ಣ ದಪ್ಪದ ಪೂರ್ಣದಿಂದ ಒಂದಂತೂ ಕನ್ಫರ್ಮ್ ಆಯ್ತು. 23 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಬ್ರಾಹ್ಮಣರು ದಕ್ಷಿಣೆ ತಗೊಳ್ಳೋದ್ರಲ್ಲೂ ಕೊಡೋದ್ರಲ್ಲೂ ಫಸ್ಟ್ ಅಂತ ಇವತ್ತು ಅಶೋಕ್ ಹಾರ್ನಳ್ಳಿ ಸರ್ ತೋರಿಸ್ಬಿಟ್ರು. ಯಾಕಂದ್ರೆ ಮೊದಲೇ ನಮ್ಗೆಲ್ಲ ಕವರ್ ಕೊಟ್ರು. ಇದುವರೆಗೂ ಎಲ್ಲೂ ಇದು ಸಿಕ್ಕಿರ್ಲಿಲ್ಲ ಸರ್, ಫಸ್ಟ್ ಟೈಮ್. ಸಾಮಾನ್ಯ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಆರ್ಗನೈಸರ್ನ ಕೊನೆಯಲ್ಲಿ ಹುಡುಕ್ತಿರ್ತೀವಿ, ಎಲ್ಲರೂ ಕಳಿಸ್ಕೊಂಡ್ಬಿಟ್ರೆ ಇವನು ನಮ್ಮ ಕತೆ ಏನು. ಆದ್ರೆ ಇಲ್ಲಿ ಯಾವ ರೇಂಜಿಗೆ ಅಂದ್ರೆ 2 ಎಕ್ಸಿಟ್ ಡೋರು ಇದಾವೆ, ಮೊದಲೇ ಕವರ್ ಕೊಟ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಆದ್ರೆ ನಿಮ್ಮಗಳ ಅಭಿಮಾನ, ಪ್ರೀತಿ ಮತ್ತು ಇವತ್ತಿನ ಕಾರ್ಯಕ್ರಮದ ಔಚಿತ್ಯ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಒಂದು ಹಾಸ್ಯ ಲೋಕದ ಅತ್ಯಂತ ಬಹುಶಃ ಸರಳತೆ, ಸಹಜತೆಗೆ ಒಂದು ಉದಾಹರಣೆ ಅಂದ್ರೆ ನಮ್ಮ MS ನರಸಿಂಹಮೂರ್ತಿ ಸರ್. ನಾವೆಲ್ಲ ಅವರನ್ನ ಓದ್ಕೊಂಡು, ಅವರ ಬರಹಗಳನ್ನ ಓದ್ಕೊಂಡು ಬೆಳೆದವರು ಮತ್ತು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಪ್ರೇಕ್ಷಕರನ್ನ ನಾವು ಕಾಯಿಸಬಾರ್ದು ಅನ್ನೋದನ್ನ ಹೇಳ್ಕೊಟ್ಟಂತ ಪುಣ್ಯಾತ್ಮ. ಅವರ ಟೈಮ್ ಸೆನ್ಸ್ ಅದ್ಭುತ ಸರ್. ನಿಮಗೆ ಈ ಪ್ರಶಸ್ತಿ ಕೊಟ್ಟಿರೋದು ನಿಜವಾಗ್ಲೂ ಕೂಡ ಆ ಪ್ರಶಸ್ತಿಯ ಗೌರವ ಹೆಚ್ಚಿಸ್ತು. ಇನ್ನು ನಮ್ಮ ಹೆಮ್ಮೆಯ ಅಣ್ಣ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಸ್ಮರಿಸ್ಕೊಳ್ಳೋದು ನನ್ನ ಬದುಕಿಗೆ ಇದು ಇವ್ರು ಕೊಟ್ಟಿರೋ 25 ನಿಮಿಷದಲ್ಲಿ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಹಾಸ್ಯ ಆಮೇಲೆ ಶುರು ಮಾಡ್ತೀನಿ ನಾನು. ಹಾರ್ನಳ್ಳಿ ಸರ್ಗೆ, ಯಾಕೆಂದ್ರೆ ಲಾಯರ್ಗಳಿಗೆ ನಾವು ಮಾಹಿತಿ ಕೊಟ್ರೆ ಅವ್ರು ಆರ್ಗ್ಯೂ ಮಾಡೋಕ್ಕಾಗತ್ತೆ. ಅಜ್ಜ ಇತ್ತು, ಆ ಅಜ್ಜನ್ ಕರ್ಕೊಂಡ್ಬಂದ್ರು. ತಾತ 3/4 ಗಂಟೆ ಮಾತಾಡಿ ಅಂದ್ರು. ಯಾಕೆ ಅಂದ್ರೆ ಅವ್ರಿಗೆ ಬರ್ಬೇಕಾದ ಸಿನಿಮಾ ನಟಿ ಬರ್ಲಿಲ್ಲ. ಟೈಮ್ ಇದೆಯಲ್ಲ, 3/4 ಗಂಟೆ ಮಾತಾಡಿ. ತಾತ ಭಾಷಣ ಶುರು ಮಾಡ್ತು, 15 ನಿಮಿಷಕ್ಕೆ ನಿಲ್ಲಿಸ್ಬಿಟ್ಟು ಕರ್ಕೊಂಡ್ಬಂದು ಹುಡುಗ. ಆಮೇಲೆ ಈಚೆ, ಏನ್ ಸರ್ ನಿಮ್ಗೆ 45 ನಿಮಿಷ ಕೊಟ್ಟಿದ್ರಪ್ಪ, ಆದ್ರೆ ನನಗೆ ಹಲ್ಲಿನ ಸಮಸ್ಯೆ. ಅಯ್ಯೋ, ಹಲ್ಲಿನ ಸಮಸ್ಯೆನ ನಿಮ್ ಬಾಯಲ್ಲಿ ಹಲ್ಲೇ ಇಲ್ವಲ್ಲ? ನಾನು ಅದೇ ಕಣಪ್ಪ, ಹಲ್ ಸೆಟ್ ಮಾತು ಬಂದ್ಬಿಟ್ಟಿದ್ದೀನಲ್ವಾ. ಪಾಪ ಅವ್ರಿಗೆ ಬಾಯಲ್ಲಿ ಜಾಮೂನ್ ಇಟ್ಟಂಗ ಆಗ್ಬಿಟ್ಟಿದೆ, ಫಂಬಲ್ ಆಗ್ತಾ ಇದೆ, ಮಾತಾಡಕ್ಕಾಗ್ಲಿಲ್ಲ. ಸರಿ ಆಯ್ತು, ತಾತನ್ ತಗೊಂಡಾಗ ಮನೆಗೆ ಬಿಟ್ರು. ಏನ್ ಒಂದೇ ಬರೋದ ಸಾಹಿತ್ಯೋತ್ಸವ? ಅದಾದ್ಮೇಲೆ ಅಣ್ಣಮ್ಮನ ಉತ್ಸವ ಬಂತು. ಅಣ್ಣಮ್ಮನ ಉತ್ಸವ ಬಂದಾಗ ಎಲೆಕ್ಷನ್ ಟೈಮು, ಅಣ್ಣ ಬರ್ತೀನಿ ಎಂದಿದ್ರು. ಅಣ್ಣ ಅಂದ್ರೆ ಆ ಏರಿಯಾ ಲೀಡ್ರು. ಅಣ್ಣಂಗೆ ಜನ ಸೇರಿದ ಮೇಲೆ ಬರೋದು ಅಣ್ಣ. ಜನ ಸೇರೋ ತನಕ ಚೆನ್ನಾಗಿ ಜನ ಬರ್ಲಿಕ್ಕಣೋ, ಇಲ್ಲಿ ಅಣ್ಣ ಬೈತಾನೆ. ಅದೇ 15 ನಿಮಿಷ ಮುಗಿಸ್ತಲ್ಲ, ಸಾಹಿತಿನ ಕರೆದು 15 ನಿಮಿಷ ಮಾತಾಡ್ಸ್ಬೇಕಣ್ಣ. ಸಾಹಿತಿನ ಮತ್ತೆ ಕರೆದ್ರು, ಅಜ್ಜ ಬಂತು. 50 ನಿಮಿಷ ಆದ್ರೆ ಭಾಷಣ ನಿಲ್ಲಿಸ್ತಾ ಇಲ್ಲ. ಇವರಿಗೆ ಸಿನಿಮಾ ನಟಿನೂ ಬಂದ್ಬಿಟ್ಟಿದ್ದಾರೆ, ಅಣ್ಣನೂ ಬಂದ್ಬಿಟ್ಟಿದ್ದಾರೆ, ಭಾಷಣ ನಿಲ್ಲಿಸ್ತಾ ಇಲ್ಲ. ಆಮೇಲೆ ಅಂತೂ ಇಂತೂ ನನ್ನ ಭಾಷಣ ಮುಗಿಸ್ತೀನಿ ಅಂದ್ರು. ಸೈಡ್ದಿಂದ ನಾವು ಹುಡುಗ ಕೇಳ್ದ, ಸಾರ್ ನಾವು ನಿಮ್ಗೆ ಕೊಟ್ಟಿದ್ದೆ 15 ನಿಮಿಷ ಅಲ್ವಾ ಸರ್? ಯಾನ್ ಸರ್ 50 ನಿಮಿಷ ಕೊರ್ದು ಬಿಟ್ರಿ? ಅಪ್ಪ ಹಲ್ಲಿನ ಸಮಸ್ಯೆ ಅಪ್ಪ. ಅಯ್ಯೋ ಸರ್, ನೀವು ಇವತ್ತು ಹಾಕೊಂಡ್ ಬಂದಿದ್ದೀರಾ? ಹಾಕೊಂಡ್ ಬಂದಿದ್ದೀನಪ್ಪ, ಬರೋ ಗಡಿ ಬಿಡಿ, ನನ್ನ ಹೆಂಡತಿ ಹಲ್ಸೆಟ್ ಹಾಕೋಕ್ ಬಂದ್ಬಿಟ್ಟಿದ್ದೀನಿ. ಹೆಂಗಸರು ಬಾಯಿ ಅಲ್ವಾ, 25 ನಿಮಿಷ ನಿಲ್ಲಲ್ಲ. ನಡುವೆ ಯಾವತ್ತೂ ಕೂಡ ಅವರು ಇಲ್ಲಿ ಭೌತಿಕವಾಗಿ ಇಲ್ಲದೆ ಇರಬಹುದು, ಭೌತಿಕವಾಗಿ ಯಾವತ್ತೂ ಮಾಸ್ಟರ್ ಹಿರಣ್ಣಯ್ಯನವರು ನಮ್ಮೆಲ್ಲರ ಹೃದಯದಲ್ಲಿ, ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಇರ್ತಾರೆ. ಆ ನಂಬಿಕೆ, ಆ ವಿಶ್ವಾಸ, ಅವರ ಆಶೀರ್ವಾದ ನಮಗಿದೆ. ಇನ್ನು ಹಾಸ್ಯ ಕ್ಷೇತ್ರಕ್ಕೆ ಬಂದ್ರೆ ಸುಧಾ ಬರ್ಗೂರ್ ಅವರು ಮನೆಯಲ್ಲಿ ಡ್ಯಾನ್ಸ್ ಮಾಡ್ಬೋದು. ನನಗೆ ರಾಮನಾಥ್ ಇಂಡಿಪೆಂಡೆಂಟ್ ಮನೆಯಲ್ಲಿದ್ದಾರೆ, ನನಗೆ ಭಯ ಯಾರ ಇಡಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರ ಅಥವಾ ಇಲ್ಲಿ ಮನೆ ಇದೆ ಅಂತ ಸ್ವಲ್ಪ
ಸಂತೋಷ ಪಡ್ತಾ ಇದ್ರು ಅವನನ್ನ ಬದುಕಿದ್ರು. ಯಾಕೆ ಅಂದ್ರೆ ಈಗ ಎಲ್ಲೆಲ್ಲಿ ಯಾರ್ಯಾರು ಕ್ಯಾಮ್ರಾ ಇಟ್ಟಿರ್ತಾರೋ ಗೊತ್ತಿಲ್ಲ. ಜನ ಇವಾಗ ನೇರವಾಗಿ ನೋಡಕ್ ಬಿಟ್ಬಿಟ್ಟಿದ್ದಾರೆ, ಎಲ್ಲವನ್ನು ಬೇರೆ ರೀತಿಯಲ್ಲೇ ನೋಡಕ್ ಶುರು ಮಾಡಿದ್ದಾರೆ. ಹಾಗಾಗಿ ಬಹಳ ಹುಷಾರಾಗಿ ನಾವು ನೋಡ್ಕೋತಾ ಇರ್ಬೇಕು. ಆಮೇಲೆ ಡ್ಯಾನ್ಸ್ ಮಾಡ್ಬೋದು, ಡ್ಯಾನ್ಸ್ ಮಾಡೋ ವಯಸ್ಸೇನ್ರಿ. ಕಂಠ ಚೆನ್ನಾಗಿದೆ ಅಂದ್ರು ಅಶೋಕ್ ಹಾರ್ನಳ್ಳಿ ಅವರು, ಸಂತೋಷ ಆಯ್ತು. ನನಗೆ ಉತ್ತರ ಕರ್ನಾಟಕದವ್ರು ಫೋನ್ ಮಾಡಿದ್ರು ಅಂತಿರ್ತಾರೆ, ಮೇಡಮ್ ನಿಮ್ ಕಂಠ ಸೂಪರ್ ರೀ ಅಂತಾರೆ. ಮೂವಣ್ಣ ಸ್ವಂಟ ಆಗಲಾಗಿದೆ, ಕಂಠ ಮುಂದೆ ಮೇಂಟೈನ್ ಆಗಿರೋದಪ್ಪ ಅಂತಿರ್ತೀನಿ. ಮುಂದೆ ಮೇಂಟೈನ್ ಆಗಿರೋದು ಏನು ಮಾಡಕ್ಕಾಗಲ್ಲ ನಮ್ಗೆ. ಸೊ ನಾವೆಲ್ಲ ಕಲಾವಿದರಿಗೆ ನಾವು ತುಂಬಾ ಕಷ್ಟಕಾಲ ಅಂತ ನಾವು ಅನುಭವಿಸಿದ್ದು ಕೊರೋನಾ ಟೈಮಲ್ಲಿ ಸರ್. ಕಷ್ಟಕಾಲ ಅಂದ್ರೆ ಆರ್ಥಿಕ ಸಂಕಷ್ಟ ಅಲ್ಲ ಅದು. ಆದ್ರೆ ಕೊರೋನಾದಲ್ಲಿ ನಮಗೆ ನಿಮ್ಮ ಚಪ್ಪಾಳೆ ಇಲ್ಲ, ನಿಮ್ಮಂತವ್ರ ಜೊತೆಗೆ ಸ್ಪಂದನೆ ಇಲ್ಲ. ನಾವ್ ಏನೋ ಓದಿದ್ರೆ ಏನೋ ಹೇಳ್ಬೇಕು ಅನ್ಕೊಂಡ್ರೆ ಹೇಳಕ್ಕೆ